ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, 9ನೇ ತರಗತಿಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ LBA ಗ್ರಾಮರ್ ಪಾರ್ಟ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋ ತರಗತಿಗಳು ತುಂಬಾ ಸಕ್ಸಸ್ಫುಲ್ಲಾಗಿ ರನ್ನಿಂಗ್ ಆಗ್ತಾ ಇದೆ. ತುಂಬ ಒಳ್ಳೆ ಒಪಿನಿಯನ್ಸ್ ಬರ್ತಾ ಇದೆ. ಯಾರು ಇಲ್ಲಿವರೆಗೂ ಇಂಗ್ಲೀಷ್ LBA ಮಾಡಿರಲಿಲ್ಲ. ಸೊ ಹಾಗಾಗಿ ಈ ತರಗತಿಗಳಿಗೆ ತುಂಬ ಒಳ್ಳೆಯ ಒಂದು ರೆಸ್ಪಾನ್ಸ್ ಬರ್ತಾ ಇರೋದು ನನಗೂ ಕೂಡ ತುಂಬ ಖುಷಿಯಾಗಿದೆ. ಸೊ ಅದಕ್ಕೆ ಇವತ್ತು ಏನು ನನ್ನ ಒಂದು ಯೂಟ್ಯೂಬ್ ಚಾನಲ್ 11,000 ಸಬ್ಸ್ಕ್ರೈಬರ್ಸ್ನ ಪಡ್ಕೊಂಡಿದೆ. ಸೊ ಇದೆಲ್ಲದಕ್ಕೂ ಕಾರಣ ನೀವುಗಳೇ. ಸೊ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಪ್ರತಿದಿನ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಇದರ ಉಪಯೋಗವನ್ನು ಪಡ್ಕೋತಾ ಇದ್ದೀರಲ್ವ. ಸೊ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಕೋಆಪರೇಷನ್ಗೆ, ನಿಮ್ಮ ಒಂದು ಸಪೋರ್ಟ್ಗೆ ಸೊ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಮನಸಾರೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಒಂದು ಥ್ಯಾಂಕ್ಸ್ನ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಅಗೇನ್. ಸೊ ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಸೊ ಯಾವುದೇ ಒಂದು ವಿಡಿಯೋ ನಾನು ಮಾಡಬೇಕಾದ್ರೂ ಒಂದನ್ನು ನಾನು ಏನು ನೋಡ್ತಾ ಇದ್ದೀನಿ ಅಂದರೆ PSTR ಪೋಸ್ಟ್ ಕ್ಯಾನ್ಸಲ್ ಆಗಿದೆಯಾ ಅನ್ನೋದ್ರ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಸೊ ಇದ್ರ ಬಗ್ಗೆ ಈ ತರಗತಿಯಲ್ಲಿ ಡಿಸ್ಕಸ್ ಮಾಡೋದು ಬೇಡ ಸ್ನೇಹಿತರೆ. ತುಂಬ ಜನ ಸೀರಿಯಸ್ ಆಗಿ ಓದ್ತಾ ಇದ್ದಾರೆ, ಅವರಿಗೆ ಡಿಸ್ಟರ್ಬೆನ್ಸ್ ಆಗೋದು ನನಗೂ ಕೂಡ ಇಷ್ಟ ಇಲ್ಲ. ಸೊ ಈ ತರಗತಿಯಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡಲ್ಲ. ಬಟ್ ಇದಾದಮೇಲೆ ಒಂದು ವಿಡಿಯೋನ ಈ ಒಂದು ಪ್ರಶ್ನೆ ಬಗ್ಗೆನೇ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಯಾಕಂದರೆ ಇವತ್ತು ಮಾರ್ನಿಂಗ್ ಕೂಡ ತುಂಬ ಅಪ್ಡೇಟ್ಸ್ ಬಂದಿದೆ. ಅಕ್ಸಾ ಸಂಘಟನೆಯಿಂದ ಸರ್ ಅವರು ಹೋಗಿ ಕಮಿಷನರ್ಗೆ ಭೇಟಿಯಾಗಿದ್ದಾರೆ. ಆ ವಿಡಿಯೋ ಕೂಡ ಅವರು ಸೆಂಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನೀವು ಕೂಡ ನೋಡಿರ್ತೀರಾ. ಆದರೆ ನೋಡಿಲ್ಲ ಅಂತಂದರೆ, ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ನೋಡಿಲ್ಲ ಅಂತಂದರೆ, ಅವ್ರು ನೀಡಿದಂತಹ ಅಪ್ಡೇಟ್ಸ್ ಏನೆಲ್ಲ ಇತ್ತು ಡೈರೆಕ್ಟಾಗಿ ಅವರು ಮೇಡಮ್ಗೆ ಮೀಟ್ ಆಗಿದ್ದಾರೆ. ಓಕೆನಾ. ಸೊ ಹಾಗಾಗಿ ಅಲ್ಲಿ ಏನೆಲ್ಲ ಅಪ್ಡೇಟ್ಸ್ ಅವ್ರು ನೀಡಿದರು, ಏನೆಲ್ಲ ರೀಸನ್ಸ್ ಹೇಳಿದರು, ಯಾಕೆ PSTR ಕ್ಯಾನ್ಸಲ್ ಮಾಡಿದರು, ಇದ್ರ ಕುರಿತು ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋಲ್ಲಿ ತೊಗೊಂಡು ಬರ್ತೀನಿ. ಇದರಲ್ಲಿ ಡಿಸ್ಕಸ್ ಮಾಡೋದು ಬೇಡ, ಇದು ಸೀರಿಯಸ್ ಆಗಿ ಹೋಗ್ತಿರ್ತಕ್ಕಂಥ ಕ್ಲಾಸು. ತುಂಬ ಈ ಒಂದು ಡಿಸ್ಟರ್ಬೆನ್ಸ್ ಬೇಡ ಅಂತೀನಿ, ಮತ್ತೇನಿಲ್ಲ. ಓಕೆನಾ. ಸೊ ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಸ್ವಲ್ ಯಾರೆಲ್ಲ ಹೊಸದಾಗಿ ಇವತ್ತಿನ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಸ್ನೇಹಿತರೆ, ಪ್ರೊಫೈಲ್ ಕ್ಲಿಕ್ ಮಾಡಿ ಪ್ಲೇ ಲಿಸ್ಟ್ಗೆ ಹೋದರೆ ಸೀರಿಯಲ್ ವೈಸ್ ತರಗತಿಗಳು ನಿಮಗೆ ಸಿಗುತ್ತೆ. ಓಕೆನಾ. ಸೀರಿಯಲ್ ವೈಸು ಒಂದಾದಮೇಲೆ ಒಂದು ತರಗತಿಗಳು ಸಿಗ್ತಾ ಹೋಗುತ್ತೆ. ಇದು 9th 2ನೇ ಕ್ಲಾಸ್ ಆಗಿರುತ್ತೆ. ಓಕೆನಾ. ಈ ಹಿಂದೆ ಒಂದು ಲೆಸನ್ ಆಲ್ರೆಡಿ ಮುಗಿದಿದೆ. ಸೊ ಅಲ್ಲಿ ಕ್ಲಾಸ್ 1 ಅಂತ ಹಾಕಿದ್ದೀನಿ. ಈಗ ಇದಕ್ಕೆ ಕ್ಲಾಸ್ 2 ಅಂತ ಮೆನ್ಷನ್ ಮಾಡ್ತೀನಿ. ಸೊ 9th ಸ್ಟಾರ್ಟ್ ಆದಮೇಲೆ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತ ಇರುತ್ತೆ. ಇಷ್ಟು ನೀವು ಸೀರಿಯಲಾಗಿ ತಿಳ್ಕೊಂಡ್ರೆ ಸಾಕಾಗುತ್ತೆ. ಓಕೆನಾ. ಅದ್ರ ಜೊತೆಗೆ ಯಾರೆಲ್ಲ PDF ನೋಟ್ಸ್ ಬೇಕೋ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ, ಜಾಯಿನ್ ಆಗಿ PDF ಕೂಡ ಪಡ್ಕೋಬೋದು. ಬನ್ನಿ ಲೇಟ್ ಮಾಡಿದೆ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಓಕೆ. ಸೊ ನೋಡಿ, ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಂತಹ ಉಪಗುಪ್ತ ಅಂತಕ್ಕಂತಹ ಒಂದು ಪೊಯಮ್ ಇದೆ. ಇಲ್ಲಿ ಏನೆಲ್ಲ ಒಂದು ಗ್ರಾಮರ್ ಪಾರ್ಟ್ನ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ನಾನು ಫುಲ್ ಕಂಪ್ಲೀಟಾಗಿ ನೋಡಿದ್ದೀನಿ. ಇಲ್ಲಿ ಈ ಒಂದು ಪೊಯಮಲ್ಲಿ ಯಾವುದೇ ಗ್ರಾಮರ್ ಪಾರ್ಟ್ ಇಲ್ಲ. ನಾನು ನಿಮ್ಮ ಎದುರುಗಡೆನೇ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಇರಿ ಸ್ನೇಹಿತರೆ. ನೋಡಿ, ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಬಟ್ ಇದು ಪೊಯಮ್ಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಕೂಡ ಇದು ಪೊಯಮ್ಗೆ ಸಂಬಂಧಪಟ್ಟಿದೆ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಇವೆಲ್ಲವೂ ಕೂಡ ಸ್ನೇಹಿತರೆ ಏನಂತಂದರೆ ಪೊಯಮ್ಗೆ ಸಂಬಂಧಪಟ್ಟಿದೆ. ಇಲ್ಲಿ ಎಲ್ಲೂ ಕೂಡ ಏನಿಲ್ಲ ಅಂತ ಅಂದರೆ ನಿಮಗೆ ಗ್ರಾಮರ್ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇಲ್ಲ. ಓಕೆನಾ. ಸೊ ಇದಾದಮೇಲೆ ನೋಡಿ, ನಾನು ಸ್ಲೋ ಆಗಿ ಏನಂತಂದರೆ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡಿ, ಗ್ರಾಮರ್ ಪಾರ್ಟ್ ಇಲ್ಲ ಇಲ್ಲಿ. ಸೊ ಹಂಗಾಗಿ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಸ್ಕಿಪ್ ಮಾಡ್ತಾಯಿದ್ದೀನಿ. ಓಕೆ, ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ನಾವು ಈಗ ದ 3 ಕ್ವಶನ್ಸ್ ಅಂತಕ್ಕಂಥದ್ದು ಲೆಸನ್ ಸ್ನೇಹಿತರೆ ಅದು. ಓಕೆನಾ. ದ 3 ಕ್ವಶನ್ಸ್ ಅಂತಕ್ಕಂಥದ್ದು ಲೆಸನ್. ಸೊ ನಾನು ಇಲ್ಲಿ ಮೂವ್ ಆಗ್ತಾ ಇದ್ದೀನಿ. ಬನ್ನಿ, ಈ ಒಂದು ಲೆಸನ್ನಲ್ಲಿ ತುಂಬ ಸೂಕ್ಷ್ಮವಾಗಿ ಅಲ್ಲಿ ಇಲ್ಲಿ ಒಂದೊಂದು ಪ್ರಶ್ನೆ ಮಾತ್ರ ಕೊಟ್ಟಿದ್ದಾರೆ. ಈ ಹಿಂದೆ ಹೇಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಡ್ತಾಯಿದ್ರು ಫುಲ್ಲು, ಆ ಥರ ಇಲ್ಲ. ಒಂದೊಂದೇ ಏನಂತಂದರೆ ಲೆಸನ್ಸ್ನ ಕೊಡ್ತಾ ಹೋಗ್ತಿದ್ದಾರೆ. ಅದನ್ನು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಒಂದು 35 ಪೇಜಸ್ ಅಷ್ಟೇ LBA ಪ್ರಶ್ನೆ ಇದೆ. ಆದಷ್ಟು ಬೇಗ ಮುಗಿಯುತ್ತೆ, ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸರಿನಾ. ಓಕೆ. ಇನ್ನು ಪ್ಯಾಸೇಜ್ ಇರ್ಬೋದು, ಅದಾದಮೇಲೆ ಪಿಕ್ಚರ್ಸ್ ಇರ್ಬೋದು, ಅದನ್ನು ಡಿಸ್ಕ್ರಿಪ್ಟಿವ್ ಹೆಂಗೆ ಬರೀಬೇಕು ಅನ್ನೋದ್ರ ಬಗ್ಗೆ GPT ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಒಂದೇ ವಿಡಿಯೋಲಿ ನೀವು ಸುಮ್ಮನೆ ಸಿಕ್ಕಾಪಟ್ಟೆ ಎಲ್ಲನೂ ಹೇಳಿದ್ರೆ ತಲೆಯಲ್ಲಿ ಹೋಗೋಲ್ಲ ನಿಮಗೆ. ಓಕೆನಾ. ಓನ್ಲಿ MCQs ಮಾತ್ರ ನೋಡ್ತಾ ಹೋಗೋಣ ಇಲ್ಲಿ. ಓಕೆನಾ. ತುಂಬ ಜನ ಅದನ್ನು ಕೂಡ ಕಮೆಂಟ್ ಮಾಡಿದ್ದೀರಾ ಏನಂತಂದರೆ ಪಿಕ್ಚರ್ಸ್ ಇರುತ್ತಲ್ಲ ಅದ್ರ ಬಗ್ಗೆ ಹೇಳ್ಕೊಡಿ ಮೇಡಮ್, ಪಿಕ್ಚರ್ಸ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಸೊ ಅದ್ರ ಕುರಿತು ನಾನು ನಿಮಗೆ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ GPT ಅವರಿಗೆ, ಅಲ್ಲಿ ನಿಮಗೆ ಇದನ್ನು ಹೇಳ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇಲ್ಲಿ ಮಾಡಿದ್ರೆ ಅದು ಯೂಸ್ ಇಲ್ಲ. ಓಕೆನಾ. ಓಕೆ ಸ್ನೇಹಿತರೆ. ಸೊ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡಿದೆ. ಸೊ ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಚೂಸ್ ದ ಕರೆಕ್ಟ್ ಆನ್ಸರ್ ಇನ್ ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮಗೆ ಫಸ್ಟ್ ಕ್ವಶನ್, ಅ ಪರ್ಸನ್ ಹೂ ಲಿವ್ಸ್ ಅಲೋನ್ ಆ್ಯಂಡ್ ಲೀಡ್ಸ್ ಅ ಸಿಂಪಲ್ ಲೈಫ್, ಇಂಥವ್ರಿಗೆ ಏನಂತ ಕರೀತಾರೆ ಅಂತ. ಓಕೆನಾ. ಅವರು ಯಾರದೇ ಒಂದು ಫ್ರೆಂಡ್ಶಿಪ್ನ ಮಾಡದೆ
ಅಲೋನಾಗಿ ಸಕ್ಸಸ್ಫುಲ್ಲಾಗಿ ಲೈಫ್ನ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ಇವ್ರಿಗೆ ಏನಂತ ಕರೀತಾರೆ ಅಂತಕ್ಕಂಥದ್ದು. ಓಕೆನಾ. ಸೊ ನೋಡಿ ಏನಿದೆ, ಫಸ್ಟ್ ಒನ್ ಏನಿದೆ, ಕೌನ್ಸಿಲ್ ಅಂತ ಇದೆ ಸ್ನೇಹಿತರೆ, ಹರ್ಮಿಟಕ್ ಅಂತ ಇದೆ. ಓಕೆನಾ. ಅದಾದಮೇಲೆ ಮೆಸೇಜರ್ ಇದೆ, ಆಮೇಲೆ ಕಿಂಗ್ ಅಂತ ಇದೆ. ಸೊ ಈ ಒಂದು ಲೆಸನಲ್ಲಿ ನಾವು ಏನು ಸ್ಪೆಷಲ್ಲಾಗಿ ಏನು ನೋಡ್ತೀವಿ ಅಂತಂದರೆ ಈ ಒಂದು ಅಲೋನ್ ಪರ್ಸನ್ ಬಗ್ಗೆನೇ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಇಲ್ಲೊಂದು ಟ್ರಿಕ್ ಕೂಡ ಮಾಡ್ಕೊಂಡು ನೀವು ನೋಡ್ಬೋದು. ಅದು ಆನ್ಸರ್ ಹರ್ಮಿಟ್ ಇದೆ. ಇದು ಪೋಯಮ್ಗೆ ಲೆಸನ್ಗೆ ಸಂಬಂಧಪಟ್ಟಿದೆ, ಆದರೂ ಕೂಡ ನಾನು ನಿಮಗೆ ಇದೊಂದು ತೊಗೊಂಡಿದ್ದೀನಿ ಗೊತ್ತಿರಲಿ ಅಂತ. ಓಕೆನಾ. ಇದೊಂದು ಗೊತ್ತಿರಲಿ ಅಂತ ನಾನು ತೊಗೊಂಡಿದ್ದೀನಿ. ಓಕೆ. ಸೊ ಫಸ್ಟ್ ಕ್ವಶನ್ ಅರ್ಥ ಆಯಿತು. ಅ ಪರ್ಸನ್ ಹೂ ಲಿವ್ಸ್ ಅಲೋನ್ ಲೀಡ್ಸ್ ಆ್ಯಂಡ್ ಅ ಸಿಂಪಲ್ ಲೈಫ್, ಅದು ಹರ್ಮಿಟ್ ಆಗುತ್ತೆ. ಆನ್ಸರ್ ಬಿ ಆಗುತ್ತೆ. ಓಕೆನಾ. ಎಸ್. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ನೆಕ್ಸ್ಟ್ ಏನು ಕ್ವಶನ್ ಇದೆ ಅಂತ. ಒಂದು ಸ್ವಲ್ಪ ಪೆನ್ ಬರ್ತಾಯಿಲ್ಲ, ಅದಕ್ಕೆ ಆ ರೀತಿ ಲೇಟ್ ಮಾಡ್ತಾಯಿದ್ದೀನಿ. ಎಸ್, ಇವಾಗ ಬಂತು. ಬನ್ನಿ, ಈ ಪೆನ್ ಒಂದು ಯಾವಾಗಲೂ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಇರುತ್ತೆ. ಸೆಕೆಂಡ್ ಕ್ವಶನ್ ನೋಡಿ, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತ ಇದೆ. ಸೊ ನಿಮಗೆ ನಿನ್ನೆ ತರಗತಿಯಲ್ಲಿ ನಾನು ಕ್ವಶನ್ ಟ್ಯಾಗ್ ಬಗ್ಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿಲ್ವೋ ನೋಡಿ ಸ್ನೇಹಿತರೆ. ದ ಹರ್ಮಿಟ್ ಲಿಸನ್ಡ್ ಟು ದ ಕಿಂಗ್ ಅಂತ ಕೊಟ್ಟಿದ್ದಾರೆ. ಏನಾಗುತ್ತೆ ಇದು? ಡಿಡ್ ಹಿ, ಡಸ್ ಹಿ, ಡಿಡ್ ನಾಟ್ ಹಿ, ಡಸಂಟ್ ಹಿ ಅಂತ. ಓಕೆ. ಇಲ್ಲಿ ಲಿಸನ್ಡ್ ಬಂದಿದ್ದಕ್ಕೆ ನಾವು ಇದನ್ನು ಏನಂತ ಅನ್ಕೋಬೋದು ಅಂದರೆ ಇದೊಂದು ಪಾಸ್ಟ್ ಟೆನ್ಸ್ ಅಂತ ಅನ್ಕೋಬೋದು. ಅದಾದಮೇಲೆ ಇದೊಂದು ಪಾಸಿಟಿವ್ ಇದೆ. ಸೊ ನಾವು ಇವಾಗ ನೆಗೆಟಿವ್ ಮಾಡಬೇಕು. ನೆಗೆಟಿವ್ ಮಾಡಬೇಕಂದ್ರೆ ಏನಾಗುತ್ತೆ? ಡಿಡ್ ನಾಟ್ ಹಿ ಅಂತ ಆಗುತ್ತೆ ಸ್ನೇಹಿತರೆ. ಎಲ್ಲಿದೆ ಡಿಡ್ ನಾಟ್ ಹಿ ಅಂತ? ಎಸ್, ಆಪ್ಷನ್ ಸಿ ಯಲ್ಲಿದೆ. ಓಕೆ, ಡಸ್ ಅಂತ ಇದೆ ಸ್ನೇಹಿತರೆ, ಅದು ಡಕ್. ಓಕೆ, ನೆಕ್ಸ್ಟ್ ನೋಡೋಣ. ಎಸ್, ಅರ್ಥ ಆಯ್ತು ಅನ್ಕೋತೀನಿ. ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತ ಕೊಟ್ಟಿದ್ದಾರೆ. ಐ ಹ್ಯಾವ್ ಕಮ್ ಟು, ನೋಡಿ, ಐ ಹ್ಯಾವ್ ಕಮ್ ಟು ಯು ವಾಯ್ಸ್ ಹರ್ಮಿಟ್ ಟು ಆಸ್ಕ್ ಯು 3 ಕ್ವಶನ್ ಆ್ಯಂಡ್ ಗೆಟ್ ಆನ್ಸರ್ ಅಂತ ಇದೆ. ಇದರಲ್ಲಿ ಯಾವುದು ಇನ್ಫಿನಿಟಿವ್ ಇದೆ ಅಂತ ಕೇಳ್ತಿದ್ದಾರೆ. ಕಮ್ಮ, ಆಸ್ಕ, ಹರ್ಮಿಟ ಅಥವಾ ಕ್ವಶನ್ಸ ಅಂತ. ಓಕೆನಾ. ಸೊ ನೋಡಿ, ಇದೆಲ್ಲ ಏನು ಟೈಪಿಂಗ್ಸ್ ಇದೆಯಲ್ಲ, ಇದು ಒರಿಜಿನಲ್ ಒಂದು LBA ಕ್ವಶನ್ಸ್ ಇದೆ. ಇದು ನಾನು ಮಾಡಿಲ್ಲ. ಮತ್ತು ಟೈಪಿಂಗಲ್ಲಿ ನೋಡಿ, ಸಿ ಪೂರ್ತಿ ಇಲ್ಲಿ ಬಂದಿದೆ, ಇದು ಡಿ ಇಲ್ಲಿ ಬಂದಿದೆ. ಇದು ನಮ್ಮ ಮಿಸ್ಟೇಕ್ ಅಲ್ಲ, ಇದು ಗೌರ್ಮೆಂಟ್ ಮಿಸ್ಟೇಕ್. ಓಕೆನಾ. ಸೊ ಬನ್ನಿ, ಏನಾಗುತ್ತೆ ಇದರಲ್ಲಿ ಅಂತಂದರೆ ಟು ಆಸ್ಕ್ ಅಂತ ಆಗುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಐ ಹ್ಯಾವ್ ಕಮ್ ಟು ಯು ವಾಯ್ಸ್ ಹರ್ಮಿಟ್ ಟು ಆಸ್ಕ್ ಅಂತ ಇದೆಯಲ್ಲ, ಟು ಆಸ್ಕ್ ಅಂತಕ್ಕಂಥದ್ದು ಇಲ್ಲಿ ಇನ್ಫಿನಿಟಿವ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ನೋಡೋಣ. ಚೂಸ್ ದ ಅಪ್ರಾಪ್ರಿಯೇಟಿವ್ ಪ್ಯಾಸಿವ್ ಫ್ರಮ್ ದ ಗಿವನ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ದ ಕಿಂಗ್ ಟ್ರೀಟೆಡ್ ದ ಬಿಯರ್ಡೆಡ್ ಮ್ಯಾನ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವೇನು ಮಾಡಬೇಕಿದೆ? ಪ್ಯಾಸಿವ್ ಫಾರ್ಮ್ ಮಾಡಬೇಕಾಗಿದೆ. ಸೊ ಪ್ಯಾಸಿವ್ ಫಾರ್ಮಲ್ಲಿ ಅವರು ABCD ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿ ಅಂತ. ಸೊ ಫಸ್ಟ್ ಆಪ್ಷನ್ ಏನಿದೆ ನೋಡಿ, ದ ಬಿಯರ್ಡೆಡ್ ಮ್ಯಾನ್ ಈಸ್ ಟ್ರೀಟೆಡ್ ಬೈ ದ ಕಿಂಗ್. ಬಿ ಆಪ್ಷನಲ್ಲಿ ದ ಬಿಯರ್ಡೆಡ್ ಮ್ಯಾನ್ ವಾಸ್ ಟ್ರೀಟೆಡ್ ಬೈ ದ ಕಿಂಗ್. ಆಪ್ಷನ್ ಸಿ ದ ಬಿಯರ್ಡೆಡ್ ಮ್ಯಾನ್ ಈಸ್ ಬೀಯಿಂಗ್ ಟ್ರೀಟೆಡ್ ಬೈ ದ ಕಿಂಗ್. ಡಿ ದ ಬಿಯರ್ಡೆಡ್ ಮ್ಯಾನ್ ವಾಸ್ ಬೀಯಿಂಗ್ ಟ್ರೀಟೆಡ್ ಬೈ ದ ಕಿಂಗ್ ಅಂತ ಇದೆ. ಸೊ ಹಾಗಾಗಿ ಸ್ನೇಹಿತರೆ, ನೀವು ಹಿಂಗೆ ಆನ್ಸರ್ ಗೊತ್ತಿದ್ದರೆ ವಿಡಿಯೋ ಪಾಸ್ ಮಾಡಿ ಆನ್ಸರ್ನ ಮಾಡಿ ಇದಕ್ಕೆ. ಸೊ ಈ ಒಂದು ಸೆಂಟೆನ್ಸಲ್ಲಿ ನಾವು ಇಲ್ಲೂ ಕೂಡ ಸೂಕ್ಷ್ಮವಾಗಿ ಏನು ನೋಡಬೇಕು ಅಂದರೆ, ಫಸ್ಟ್ ನಾವು ಯಾವ ಟೆನ್ಸಲ್ಲಿದೆ ಅಂತ ನೋಡಬೇಕು. ಟ್ರೀಟೆಡ್ ಅಂತ ಇದೆ ಅಂದರೆ ಇದು ಏನಾಗಿದೆ? ಇದು ಒಂದು ಪಾಸ್ಟ್ ಟೆನ್ಸ್ ಆಗಿದೆ ಅಂತ ಗೊತ್ತಾಯಿತು. ಪಾಸ್ಟ್ ಟೆನ್ಸ್ಗೆ ಸಂಬಂಧಪಟ್ಟಂಥದ್ದು ಯಾವುದಿದೆ? ಇಲ್ಲಿ ಈಸ್ ಇದೆ. ಸೊ ಇದು ಪ್ರೆಸೆಂಟ್ ಇರೋದ್ರಿಂದ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ನೋಡಿ, ಈ ಬಿಯರ್ಡೆಡ್ ಮ್ಯಾನ್ ವಾಸ್ ಅಂತ ಇದೆ, ಇದು ಆಗಬಹುದು. ಓಕೆನಾ. ಸೊ ನೋಡೋಣ ನೆಕ್ಸ್ಟ್ ಏನಿದೆ. ಇಲ್ಲಿ ನೋಡಿ, ಇಲ್ಲಿ ಈಸ್ ಬಂದಿದೆ ಅಂತ, ಇದು ಪ್ರೆಸೆಂಟ್ ಟೆನ್ಸು, ಇದು ಕ್ಯಾನ್ಸಲ್ ಮಾಡಿ. ಈಗ ಒಂದು ಡಿ ಆಗಬೇಕು, ಇಲ್ಲ ಬಿ ಆಗಬೇಕು ಅಲ್ವಾ? ಸೊ ಏನಿಲ್ಲಿ ನಾವು ಸೂಕ್ಷ್ಮವಾಗಿ ನೋಡಬೇಕಾಗಿರೋದು, ದ ಬಿಯರ್ಡೆಡ್ ಮ್ಯಾನ್ ವಾಸ್ ಟ್ರೀಟೆಡ್ ಬೈ ದ ಕಿಂಗ್ ಅಂತ ಆಗಬೇಕು ಸ್ನೇಹಿತರೆ. ಬೀಯಿಂಗ್ ಅಲ್ಲ, ವಾಸ್ ಬೀಯಿಂಗ್ ಬರಲ್ಲ, ವಾಸ್ ಟ್ರೀಟೆಡ್ ಮಾತ್ರ ಬರುತ್ತೆ. ಯಾಕಂದರೆ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲ, ಹಾಗಾಗಿ ಇದು ಬರೋದಿಲ್ಲ. ಓಕೆ, ಇಲ್ಲಿ ಕಂಟಿನ್ಯೂಸ್ ತೊಗೊಂಡಿದ್ದಾರೆ. ಹಾಗಾಗಿ ದ ಬಿಯರ್ಡೆಡ್ ಮ್ಯಾನ್ ವಾಸ್ ಟ್ರೀಟೆಡ್ ಬೈ ದ ಕಿಂಗ್ ಅಂತಕ್ಕಂಥದ್ದು ಬಿ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆನಾ. ವಿಡಿಯೋನ ಲೈಕ್ ಮಾಡ್ತಾ ಹೋಗಿ. ತುಂಬ ಕೆಲಸ ಇರುತ್ತೆ, ಆ ಕೆಲಸಗಳ ಮಧ್ಯೆ ನಾನು ವಿಡಿಯೋ ತೊಗೊಂಡು ಬರ್ತಾ ಇದ್ದೀನಿ. ಬಿಕಾಸ್ ನಾನು ಒಂದು ಸ್ವಲ್ಪ ವಿಡಿಯೋ ಮಾಡಿಲ್ಲ ಅಂದರೂ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಮಾಡಿ ಮೇಡಮ್ ಯಾಕೋ ವಿಡಿಯೋನೇ ಮಾಡ್ತಾ ಇಲ್ಲ ನೀವು, ಕಂಟಿನ್ಯೂ ಮಾಡಿ ಅಂತ ಬರ್ತಾನೆ ಇರುತ್ತೆ. ಹಾಗಾಗಿ ನಿಮಗೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ. ಓಕೆನಾ. ಸೊ ನೆಕ್ಸ್ಟ್ 5th ಕ್ವಶನ್ ನೋಡಿ ಏನಿದೆ ಅಂತ.
ಐಡೆಂಟಿಫೈ ದ ಕರೆಕ್ಟ್ ಆ್ಯಂಟೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಆರ್ಡಿನರಿ ಅನ್ನೋದಕ್ಕೆ ನಾವು ಏನು ಮಾಡಬೇಕು ಇವಾಗ, ಆ್ಯಂಟೋನೇಮ್ನ ನೋಡಬೇಕಾಗಿದೆ. ಸ್ಪೆಷಲ್, ಪೂರ್, ನ್ಯೂ ಮತ್ತು ಕ್ಲೀನ್ ಅಂತ ಇದೆ. ಆರ್ಡಿನರಿ ಇದ್ದರೆ ಸ್ಪೆಷಲ್ ಅಂತ ಆಗುತ್ತೆ ಅಲ್ವಾ? ಈಸಿ ಆದಂಥ ಪ್ರಶ್ನೆ. ರೀಡ್ ದ ಕ್ವಶನ್ ಅಂತ ಕೊಟ್ಟಿದ್ದಾನೆ ನೋಡಿ. ಒಂದು ನಿಮಿಷ ನೋಡಿ, ಹೆಂಗೆ ಒಂದೊಂದೇ ಪ್ರಶ್ನೆನ ಒಂದೊಂದು ಟೈಪಲ್ಲಿ ಕ್ವಶನ್ ಕೇಳಿದ್ದಾನೆ, ಬೇರೆ ಬೇರೆ ಥರ. ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಏನು ಅಂಡರ್ಲೈನ್ ಮಾಡಿದ್ದಾರೆ ಆ ವರ್ಡ್ನ ಒಂದು ಫಂಕ್ಷನ್ ಯಾವುದು ಅಂತ ನಾವು ಇವಾಗ ಹೇಳಬೇಕಾಗಿದೆ. ಸೊ ಏನಿದೆ ಅಂತ ನೋಡೋಣ ಸ್ನೇಹಿತರೆ. ಫಾರ್ ದ ಲಾಸ್ಟ್ ಟೈಮ್ ಐ ಬೆಗ್ ಯು ಟು ಆನ್ಸರ್ ಮೈ ಕ್ವಶನ್ ವೈಸ್ ಮ್ಯಾನ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಏನು ಅಂಡರ್ಲೈನ್ ಮಾಡಿದಂಥ ವರ್ಡು ಆರ್ಡರ, ರಿಕ್ವೆಸ್ಟ, ಅಪೋಲೋಸಿಂಗ ಅಥವಾ ಗಿವಿಂಗ್ ಡೈರೆಕ್ಷನ ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ. ಇದೊಂದು ಏನಾಗಿದೆ, ರಿಕ್ವೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ಅಲ್ಲಿ ಆತ ರಿಕ್ವೆಸ್ಟ್ ಮಾಡ್ಕೋತಿದ್ದಾನೆ. ಫಾರ್ ದ ಲಾಸ್ಟ್ ಟೈಮ್ ಐ ಬೆಗ್ ಯು ಟು ಆನ್ಸರ್ ಮೈ ಕ್ವಶನ್ ವೈಸ್ ಮ್ಯಾನ್. ರಿಕ್ವೆಸ್ಟ್ ಮಾಡ್ಕೋತಿದ್ದಾನೆ ಅವನ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ, ಹಾಗಾಗಿ ಇದು ರಿಕ್ವೆಸ್ಟಿಂಗ್ ಆಗುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಸೂಟೇಬಲ್ ಲಿಂಕರ್ ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ಇಲ್ಲಿ, ಡ್ಯಾಶ್ ದ ಕಿಂಗ್ ಕೇಮ್ ನಿಯರ್ ದ ಹರ್ಮಿಟ್ಸ್ ಹಂಟ್, ಹೀ ಸಾ ದ ಹರ್ಮಿಟ್ ಡಿಗ್ಗಿಂಗ್ ದ ಗ್ರೌಂಡ್ ಅಂತ ಕೊಟ್ಟಿದ್ದಾರೆ. ಸೊ ವೆನ್ ದ ಕಿಂಗ್ ಅಂತ ಆಗುತ್ತೆ. ಇಲ್ಲಿ ಏನಾಗುತ್ತೆ, ವೆನ್ ದ ಕಿಂಗ್ ಕೇಮ್ ನಿಯರ್ ದ ಹರ್ಮಿಟ್ಸ್ ಹಂಟ್, ಹೀ ಸಾ ದ ಹರ್ಮಿಟ್ ಡಿಗ್ಗಿಂಗ್ ದ ಗ್ರೌಂಡ್ ಅಂತ ಆಗುತ್ತೆ ಸ್ನೇಹಿತರೆ. ವೆನ್ ಅಂತಕ್ಕಂಥದ್ದು ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಆರ್ಟಿಕಲ್. ನೋಡಿ ಒಂದೊಂದೇ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಎಷ್ಟು ಸೂಕ್ಷ್ಮವಾಗಿ ಇದನ್ನು ನೋಡಬೇಕಾಗುತ್ತೆ ನೀವು ಅಂತಂದರೆ ಪ್ರಾಕ್ಟೀಸ್ ಮಾಡಲೇಬೇಕು ಸ್ನೇಹಿತರೆ. ಸುಮ್ಮನೆ ನನ್ನ ತರಗತಿನ ನೋಡಿ ಹೋದರೆ ಯೂಸ್ ಇಲ್ಲ. PDF ತೊಗೊಳ್ಳಿ, ಅದರ ಪ್ರಿಂಟೌಟ್ ತೊಗೊಳ್ಳಿ, ಅದನ್ನು ಪ್ರಾಕ್ಟೀಸ್ ಮಾಡಿ, ಪೆನ್ಸಿಲ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ, ಮತ್ತು ರಬ್ ಮಾಡಿ, ಮತ್ತು ಎಕ್ಸಾಮ್ ಇದ್ದಾಗ ಮತ್ತೆ ನೀವು 2, 3, 4, 5 ಸಲ ಮಾಡಿದ್ರೂ ತಪ್ಪಿಲ್ಲ. ಕಾಂಪಿಟೇಷನ್ ಹಾಗಿದೆ, ನೀವು ಔಟೇ ಇರಬೇಕು. ಈಗ ಹೆಂಗೆ ನಾವು 10th ಮತ್ತು PUC ರಿಸಲ್ಟ್ ನೋಡಿದ್ವಲ್ವ, 600ಕ್ಕೆ 25ಕ್ಕೆ ಅವರು 625 ತೊಗೊಂಡಿದ್ದಾರೆ. ಸೊ ಆರ್ಡಿನರಿ ಪೀಪಲ್ಸ್ ತೊಗೊಂಡಿದ್ದು, ಯಾರು ಸ್ಪೆಷಲ್ ಇದ್ದವ್ರು ತೊಗೊಂಡಿಲ್ಲ. ಅಲ್ಲಿ ಯಾರು ಬಡತನದಿಂದ ಬಂದಿದ್ದಾರೆ, ಯಾರಿಗೂ ಏನೇನೋ ಪ್ರಾಬ್ಲಮ್ಸ್ ಇದೆ ಅಂಥವರೇ ಬಂದಿರೋದು. ಸೊ ಹಾಗಾಗಿ ನಾನು ನಿಮ್ಗೇನು ಹೇಳ್ತೀನಿ ಅಂತಂದರೆ, ಈಗ ನಮಗೆ 150 ಮಾರ್ಕ್ಸ್ಗೆ PST ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ 150 ತೊಗೊಳಕ್ಕೆ ನಾವು ಪ್ರಯತ್ನ ಪಟ್ಟಾಗ 100% ನಮಗೆ ಜಾಬ್ ಇರ್ತಕ್ಕಂಥದ್ದು, ಅಥವಾ 140+ ಇರಬೇಕು. ಈ ರೀತಿಯೇ ಮಾಡಬೇಕಾಗುತ್ತೆ ನಾವು. ಹಂಗೆ ನಾವು ಪ್ಲ್ಯಾನ್ ಮಾಡಬೇಕು. ಅದು ಆಗುತ್ತಾ, ಅದು ಪಾಸಿಬಲ್ ಇದೆಯಾ ಮೇಡಮ್, ಇದು ಗೌರ್ಮೆಂಟ್ ಜಾಬು, ಆ ಕ್ವಶನ್ ಹೆಂಗೆ ಕೇಳ್ತಾ, ಅದೆಲ್ಲ ಬೇಡ. ನಿಮಗೆ ನೀವು ರೆಡಿ ಮಾತ್ರ ಹಂಗೇ ಆಗಬೇಕಾಗಿರೋದಿಲ್ಲ. 625 ಹೆಂಗೆ ತೊಗೊಂಡಿದ್ದಾರೋ ಹಾಗೆ ರೆಡಿ ಆಗಬೇಕು ನೀವು. ಆವಾಗ ಮಾತ್ರ ಇದು ಏನಂತಂದರೆ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಇದೆ. ಹೌದಾ? ನೋಡಿ ಎಷ್ಟು ಸೂಕ್ಷ್ಮವಾಗಿ ಒಂದೊಂದೇ ಲೈನನ್ನು ಕೊಟ್ಟಿದ್ದಾರೆ ಅಲ್ಲಿ. ಸೊ ನೆಕ್ಸ್ಟ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ನೋಡ್ತಾ ಇದ್ದೀವಿ, ಲಿಂಕರ್ ನೋಡಿದ್ವಿ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದ್ದಾಗ ಆರ್ಟಿಕಲ್ ಕೊಟ್ಟಿದ್ದಾರೆ, ಆರ್ಟಿಕಲ್ನ ನೋಡ್ತಾ ಹೋಗೋಣ ಸ್ನೇಹಿತರೆ, ಯಾವ್ಯಾವ ಆರ್ಟಿಕಲ್ಸ್ ಬರುತ್ತೆ ಅಂತ. ಓಕೆನಾ? ಸೊ 8th ಪ್ರಶ್ನೆ ಏನಿದೆ ಅಂತ ನೋಡಿ. ದ ಕಿಂಗ್ ಸಾ ದ ಹರ್ಮಿಟ್ ಬಿಗ್ಗಿಂಗ್ ದ ಡ್ಯಾಶ್ ಸ್ಪೇಡ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಎ ಅಂತ ಬರುತ್ತೆ ಆರ್ಟಿಕಲ್. ನೆಕ್ಸ್ಟ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ ಅಂತ ಕೊಟ್ಟಿದ್ದಾರೆ. ಒಂದೊಂದೇ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಮೆನಿ ವೈಸ್ ಮ್ಯಾನ್ ಕೇಮ್ ಡ್ಯಾಶ್ ದ ಕಿಂಗ್ ಬಟ್ ದೇರ್ ಆನ್ಸರ್ಸ್ ವೇರ್ ಡಿಫ್ರೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಡಿಫ್ರೆಂಟ್ ಇದ್ದಿದ್ದು ಡಿಫ್ರೆಂಟ್ಲಿ ಆಗುತ್ತೆ ಸ್ನೇಹಿತರೆ. ಏನಾಗುತ್ತೆ? ಡಿಫ್ರೆಂಟ್ ಇದ್ದಿದ್ದು ಡಿಫ್ರೆಂಟ್ಲಿ ಆಗುತ್ತೆ. ಸರಿನಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಮೆನಿ ವೈಸ್ ಮ್ಯಾನ್ ಕೇಮ್ ಟು ಕಿಂಗ್. ಓಕೆನಾ? ಇಲ್ಲಿ 2 ಬರುತ್ತೆ. ಓಕೆ, 2 ಬರುತ್ತೆ ಸ್ನೇಹಿತರೆ. ಅರ್ಥ ಆಯ್ತು ಅನ್ಕೋತೀನಿ. ಮೆನಿ ವೈಸ್ ಮ್ಯಾನ್ ಕೇಮ್ ಟು ದ ಕಿಂಗ್ ಬಟ್ ದೇರ್ ಆನ್ಸರ್ ವರ್ ಡಿಫ್ರೆಂಟ್. ಇಲ್ಲಿ 2 ಬರುತ್ತೆ. ಪ್ರಿಪೊಸಿಷನ್ ಯಾವ್ದು ಬರುತ್ತೆ? 2 ಬರುತ್ತೆ. ನೆಕ್ಸ್ಟ್ ನೋಡಿ, ಯೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್. ಸ್ಪೀಡಲ್ಲಿ ಹೋಗುವಾಗ ಏನಾದರೂ ಪ್ರೊನೌನ್ಸಿಯೇಷನಲ್ಲಾಗಲಿ ಅಥವಾ ಗ್ರಾಮರ್ ಮಿಸ್ಟೇಕ್ ಆಗಲಿ ಅಥವಾ ಏನಾದರೂ ಮಾಡಲ್ಲ, 99% ಮಾಡಲ್ಲ, 1% ಇನ್ನೇನಾದರೂ ನಾನು ಸ್ಪೀಡಲ್ಲಿ ಮಾಡಿದರೆ ನೀವು ತಿಳ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಸ್ಪೀಡಲ್ಲಿ ಆಗಿದೆ ಅಂತ. ಓಕೆನಾ? ಮಾಡಲ್ಲ, ನಾನು 99% ಮಾಡಲ್ಲ. ಇನ್ ಕೇಸ್ ಏನಾದರೂ ಆ ರೀತಿ ಆಗಿದ್ದರೆ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಅಷ್ಟು ಮೆಚ್ಯೂರಿಟಿ ನಿಮಗಿರುತ್ತೆ. ಆಲ್ ದ ವೈಸ್ ನೋಡಿ, ಯೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಕೊಟ್ಟಿದ್ದಾರೆ.
ಸೊ ಇದಕ್ಕೆ ಆಲ್ ದ ವೈಸ್ ಮ್ಯಾನ್ ಆನ್ಸರ್ಡ್ ಕಿಂಗ್ಸ್ ಕ್ವಶನ್ ಡಿಫ್ರೆಂಟ್ಲಿ ಅಂತ ಆಗುತ್ತೆ. ಓಕೆನಾ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಡಿಫ್ರೆಂಟ್ಲಿ ಆಗುತ್ತೆ ಸ್ನೇಹಿತರೆ ಇದು. ನೆಕ್ಸ್ಟ್ ನೋಡೋಣ, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್, ಅಂಡರ್ಲೈನ್ ದ ವರ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಾಯ್ಸ್ ಹರ್ಮಿಟ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಹರ್ಮಿಟ್ ಅಂತಕ್ಕಂಥದ್ದು ಒಂದು ನೇಮ್ ಇದೆ. ಆ ನೇಮನ್ನು ವಾಯ್ಸ್ ಅಂತ ಅದು ಏನು ಮಾಡ್ತಿದೆ, ಇದು ವರ್ಣನೆ ಮಾಡ್ತಿದೆ. ಅಂದರೆ ಇದೇನಾಗುತ್ತೆ, ಎಡ್ಜೆಕ್ಟಿವ್ ಆಗುತ್ತೆ. ಎಡ್ಜೆಕ್ಟಿವ್ ಆಗುತ್ತೆ. ಎಸ್, ಓಕೆ. ಸೊ ನೆಕ್ಸ್ಟ್ ಹೋಗೋಣ. ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಅಂಡರ್ಲೈನ್ ದ ಸೆಂಟೆನ್ಸ್ ಇನ್ ಟು ದ ರಿಪೋರ್ಟೆಡ್ ಸ್ಪೀಚ್ ಅಂತ ಕೊಟ್ಟಿದ್ದಾನೆ. ಓಕೆನಾ, ರಿಪೋರ್ಟೆಡ್ ಸ್ಪೀಚ್ ಅಂತ ಕೊಟ್ಟಿದ್ದಾರೆ. ಸೊ 12th ಕ್ವಶನ್ ಅದು ನೋಡಿ. ನಾವು ಅಂಡರ್ಲೈನ್ ಮಾಡಿದ್ದು ವರ್ಡ್ನ ನೋಡೋಣ. ಯು ಡು ನಾಟ್ ನೋ ಮೀ ಬಟ್ ಐ ನೋ ಯು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ರಿಪೋರ್ಟೆಡ್ ಸ್ಪೀಚಾಗಿ ಮಾಡಬೇಕಾಗಿದೆ ಅಲ್ವಾ. ಸೊ ಹೆಂಗೆ ಮಾಡ್ತೀರಾ, ಹೆಂಗಂತಂದರೆ ದ ಬಿಯರ್ಡೆಡ್ ಮ್ಯಾನ್ ಟೋಲ್ಡ್ ದ ಕಿಂಗ್ ದ್ಯಾಟ್ ಹಿ ಡಿಡ್ ನಾಟ್ ನೋ ಹಿಮ್. ಅರ್ಥ ಆಯ್ತಾ? ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನೋಡಿ. ದ ಬಿಯರ್ಡೆಡ್ ಮ್ಯಾನ್ ಟೋಲ್ಡ್ ದ ಕಿಂಗ್ ದ್ಯಾಟ್ ಹಿ ಡಿಡ್ ನಾಟ್ ನೋ ಹಿಮ್. ನೋಡಿ ಸ್ನೇಹಿತರೆ, ಯಾರಿಗೆ ನಿಮಗೆ ನೋಟ್ಸ್ ಬರಲಿಕ್ಕಾಗಲ್ಲ ಅಂತ ಅಂದರೆ ಇದರ PDF ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ನಿಮಗೆ ಆನ್ಸರ್ಸ್ ಕೀ ಸಿಗುತ್ತೆ. ಡೋಂಟ್ ವರಿ, PDF ಪ್ರಿಂಟೌಟ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ. ಸೊ GPT ಅವರಂತೂ 100% ಮಾಡಲೇಬೇಕು ನೀವು. PSTR ಸುಮ್ಮನೆ ನೋಡ್ತಾ ಹೋದರೂ ಕೂಡ ಅವ್ರಿಗೆ MCQ ಸಿಗುತ್ತೆ ಅಷ್ಟೇ. ಬಟ್ PSTR HSTR ಅವ್ರು ಏನು ಮಾಡಬೇಕು ಅಂತಂದರೆ ಅವ್ರಿಗೆ MCQನೇ ಇರುತ್ತಲ್ಲ, ರಿಟರ್ನ್ ಇಲ್ಲ. ಇಲ್ಲಿವರೆಗೂ ಕೂಡ HSTRಗೂ ರಿಟರ್ನ್ ಇಲ್ಲ. ಇನ್ ಕೇಸ್ ಏನಾದರೂ ರಿಟರ್ನ್. ಬಟ್ GPT ಅವ್ರು ಮಾತ್ರ ನೀವು ಇದನ್ನು ಪ್ರಿಂಟೌಟ್ ತೊಗೊಂಡು ನೀಟಾಗಿ ಎಲ್ಲವನ್ನೂ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಈ ರೀತಿ ಪ್ರಶ್ನೆಗಳು ಅಲ್ಲಿ ಬರೋದು 100% ಗ್ಯಾರಂಟಿ. ಆನ್ಸರಿಂಗ್ ದ ಫಾಲೋವಿಂಗ್ ಕ್ವಶನ್ಸ್ 2 ಮಾರ್ಕ್ಸ್ ಇದೆ. ಸೊ ಇದು ಲೆಸನ್ ಸಂಬಂಧಪಟ್ಟಿದೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ ಇಲ್ಲಿ. ಎಸ್ ನೋಡಿ, ಇಲ್ಲಿ 4-5 ಸೆಂಟೆನ್ಸ್ ಅಂತ ಇದೆ. ಸೊ ಇದು ನೆಕ್ಸ್ಟ್ ಪೊಯಮ್ ಬಂತು. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಪೊಯಮಲ್ಲಿ ಎಷ್ಟಾಯಿತು ಈಗ, 17 ಮಿನಿಟ್ಸ್ ಆಗಿದೆ. ಸೊ ನೋಡೋಣವಾ, ನೋಡೋಣ, ಇದೊಂದು ನೋಡೋಣ. ಓಕೆ ನೋಡಿ, ಈ ಒಂದು ಪೊಯಮಲ್ಲೂ ಕೂಡ ಯಾವುದೇ ಗ್ರಾಮರ್ ಪಾರ್ಟ್ ಇಲ್ಲ. ನೆಕ್ಸ್ಟ್ ಲೆಸನ್ನೇ ಬಂದಿರೋದಲ್ಲಿ ನೋಡಿ. ಈ ಪೊಯಮಲ್ಲಿ ನೋಡಿ ಸ್ನೇಹಿತರೆ, ಕ್ಲಿಯರಾಗಿ ನೋಡಿ, ಸ್ಕಿಪ್ ಮಾಡಿದ್ರು ಮೇಡಮ್ ಅಂತ ಅನ್ಬಾರ್ದು. ನೋಡಿ, ಇದೊಂದು ಪೊಯಮ್ ಇದೆ. ಈ ಪೊಯಮಲ್ಲಿ ಎಲ್ಲೂ ಕೂಡ ಗ್ರಾಮರ್ ಪಾರ್ಟ್ ಇಲ್ಲ. ಅರ್ಥ ಆಯ್ತಾ? ಎಸ್ ನೋಡಿ, ಈಗ ನೆಕ್ಸ್ಟ್ ಲೆಸನ್ ಬಂತು. ಮೈ ಬಿಗ್ನಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಎ ಗರ್ಲ್ ಕಾಲ್ಡ್ ಗೋಲ್ಡನ್ ಅಂತ ಕೊಟ್ಟಿದ್ದಾರೆ. ಒಂದು ಸಲ ನೋಡೋಣ. ಇದು ತುಂಬ ಬಿಗ್ ಏನಾದರೂ ಆಗಿದ್ದರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನಿಮ್ಗೆ ಒಂದೇ ವಿಡಿಯೋಲಿ ತಲೆ ಚಟ್ ಅಂದ್ಬಿಡುತ್ತೆ. ಓಕೆನಾ, ಹಾಗಾಗಿ ಒಂದು ನಿಮಿಷ ನೋಡೋಣ ಎಷ್ಟು ಪೇಜಸ್ ಇದೆ, ಹೆಂಗಿದೆ ಅಂತ ನೋಡ್ತಾ ಹೋಗೋಣ. ಸ್ವಲ್ಪ ಇದ್ದರೆ ಮುಗಿಸ್ಕೊಟ್ಬಿಡ್ತೀನಿ. ಓಕೆ, ಸರಿ, ಈ ಒಂದು ವಿಡಿಯೋನ ನೆಕ್ಸ್ಟ್ ಮಾಡೋಣ. ನೋಡಿ, ತುಂಬ ಇದೆ. ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ ಎಷ್ಟೊಂದಿದೆ. ಈ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸು, ಬಟ್ ಇದೆಲ್ಲವೂ ಲೆಸನ್ ಸಂಬಂಧಪಟ್ಟಿದೆ ಸ್ನೇಹಿತರೆ. ಸೊ ಇಲ್ಲಿಂದ ಕಪಿಲ್ಸ್ ಮದರ್ ಅಂತ ಇದೆಯಲ್ಲ, ಸೊ ಇಲ್ಲಿಂದ ಕ್ವಶನ್ಸ್ ಇರ್ತಕ್ಕಂಥದ್ದು. ಇದನ್ನು ನೆಕ್ಸ್ಟ್ ವಿಡಿಯೋಲಿ ತೊಗೊಂಬರ್ತೀನಿ. ಈ ಒಂದು ವಿಡಿಯೋಲಿ ನಾವು 2 ಪೊಯಮ್ನ ನೋಡಿದ್ದೀವಿ, 1 ಲೆಸನ್ನ ನೋಡಿದ್ದೀವಿ. ಸೊ ನಿಮಗೆ ಇಲ್ಲಿಗೆ 20 ಮಿನಿಟ್ಸ್ ನಿಯರ್ ಆಗಿದೆ. ಸೊ ಇದಕ್ಕಿಂತ ಹೆಚ್ಚಿಗೆ ಹೋದರೆ ನಿಮ್ಮ ತಲೆಯಲ್ಲಿ ಹೋಗೋಲ್ಲ. ಅದು ಇಂಪಾರ್ಟೆಂಟ್ ನನಗೆ. ನಾವು ಏನಂತಂದರೆ ಮೆಂಟಲಿ ನೋಡ್ತಾ ಹೋಗಬೇಕು. 1 hour 2 hours ಸುಮ್ಮನೆ ಲೆಂತಿ ವಿಡಿಯೋ ಮಾಡಿ ಅದು ನಿಮ್ಗೆ ಅರ್ಥ ಆಗದೆ ಇದ್ದರೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ, ಸರಿನಾ? ಸೊ ಡೋಂಟ್ ವರಿ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಏನು ಹೇಳ್ತಿದ್ದೀರಾ ಅಂತಂದರೆ ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತ. ಅದ್ರ ಕುರಿತು ನಾನೀಗ ನೆಕ್ಸ್ಟ್ ವಿಡಿಯೋ ತೊಗೊಂಡು ಬರ್ತೀನಿ. ಆಗುತ್ತೋ ಆಗಲ್ವೋ, ಅಥವಾ PSTR ಯಾಕೆ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನೋಡೋಣ. ಓಕೆನಾ? ಎಸ್, ಓಕೆ ಸ್ನೇಹಿತರೆ. ಸೊ ಯಾರೆಲ್ಲ ಶಿಕ್ಷಕರು ನಿಮ್ಮ ಕತೆಗೆ ರೆಡಿ ಆಗ್ತಿದ್ದಾರೆ 100%. ಆದರೆ ಇದೇ ವಿಡಿಯೋಲಿ ಹೇಳ್ತೀನಿ ನೋಡಿ ನಿಮಗೆ, ಆದರೆ 20ರಿಂದ 25ನೇ ತಾರೀಕು ಒಳಗಾಗಿ ನೋಟಿಫಿಕೇಷನ್ ಆಗುತ್ತೆ. ಆಗಿಲ್ಲ ಅಂತ ಅಂದ್ಕೊಳ್ಳಿ, ಆಗಿಲ್ಲ ಅಂತ ಅಂದರೆ ಎಲೆಕ್ಷನ್ ಮುಗಿದ ಮೇಲೆ ಆಗುತ್ತೆ. ಇಲ್ಲೇ 99% ಆಗುತ್ತೆ ಆ ರೀತಿ ಹೇಳಿದ್ದಾರೆ. ಇಲ್ಲ ಆಗಿಲ್ಲ ಅಂದರೆ ಮುಂದೆ ಹೋಗುತ್ತೆ ಅಷ್ಟೇ. ಓಕೆನಾ? ಹಾಂ, ಹೌದು. ಥ್ಯಾಂಕ್ ಯು ಸ್ನೇಹಿತರೆ. ಓಕೆನಾ? ಸೊ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ PDF ನೋಟ್ಸ್ಗಳನ್ನ ತೊಗೊಳ್ಳಿ ಸ್ನೇಹಿತರೆ. ಕಂಪಲ್ಸರಿ ಎಲ್ಲರೂ ಕೂಡ ಸುಮ್ಮನೆ ವಿಡಿಯೋನ ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡದೆ ಹೋದರೆ ಅದು ನಿಮ್ಮದೇ ಫಾಲ್ಟ್. ಹೌದು. ಓಕೆನಾ? ಎಸ್,
ಬನ್ನಿ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಅಗೇನ್.